ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ವೀಡನ್ನಿನ ಲಾಸ್ಟ್ ಡೇ ಆ್ಯಂಡ್ ಸ್ವೀಡನ್ನಲ್ಲಿ ಇದು ನಮ್ಮ ಲಾಸ್ಟ್ ವ್ಲಾಗ್ ಕೂಡ. ಇಲ್ಲೇನೋ ತೊಂದರೆ ಆಗ್ತಿದೆ ಅಂತ ಏನು ವಾಪಸ್ ಹೋಗ್ತಾ ಇಲ್ಲ, ಬಟ್ ಸಿಚುವೇಶನ್ ಆಗಿತ್ತು, ಹಾಗಾಗಿ ಟಿಕೆಟ್ನ ಪ್ರೀಪೋನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದು ಒಂದು ಗುಡ್ ನ್ಯೂಸ್ ಜೊತೆಗೆ. ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವರಿಗೆ ಇನ್ನೊಂದು ಪ್ರಾಜೆಕ್ಟ್ ಮೇಲೆ ಪೋಲ್ಯಾಂಡಿಗೆ ಹೋಗೋವಂಥ ಅವಕಾಶ ಬಂದಿದೆ. ಹಾಗಾಗಿ ಇವರು ಒಂದ್ಸಲ ಪೋಲ್ಯಾಂಡಿಗೆ ಹೋದರೆ ಮತ್ತೆ ಇಂಡಿಯಾಗೆ ಬರೋಕ್ಕಾಗಲ್ಲ, ಯಾಕೆಂದರೆ ಇವರು ಏನೋ ಬ್ಲೂ ಕಾರ್ಡ್ನ ಅಪ್ಲೈ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಅಂದ್ಕೊಂಡ್ವಿ ಇನ್ನೂ 3 ತಿಂಗಳು ಟೈಮ್ ಇತ್ತಲ್ವಾ, 2 ತಿಂಗಳಾಗಿದೆ, 1 ತಿಂಗಳು ಪೋಲ್ಯಾಂಡಿಗೆ ಹೋಗಿ ಅದನ್ನು ನೋಡ್ದಂಗಿರುತ್ತೆ, ಅಲ್ಲಿಂದ ಮತ್ತೆ ಇಂಡಿಯಾಗೆ ಬರೋಣ ಅಂತ. ಬಟ್ ಇವ್ರಿಗೆ 27th ಎಮರ್ಜೆನ್ಸಿ ಹೋಗಲೇಬೇಕಾಗಿರೋದ್ರಿಂದ ಒಂದ್ಸಲ ಅವರು ಪೋಲ್ಯಾಂಡಿಗೆ ಹೋದ್ರೆ ಇಂಡಿಯಾಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನು ನಾನು ಇಬ್ರು ಮಕ್ಕಳನ್ನು ಎತ್ಕೊಂಡು ಆ ಲಗೇಜ್ಗಳನ್ನೆಲ್ಲ ಎಳ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರನೇ ಇವರು ನಮ್ಮನ್ನ ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬಂದು ಪೋಲ್ಯಾಂಡಿಗೆ ಹೋಗ್ಬೇಕು. ಇದೇ ರೀಸನ್ಗೆನೆ ಟಿಕೆಟ್ನ ಪ್ರೀಪೋನ್ ಮಾಡಿಕೊಂಡು 3 ತಿಂಗಳಿಗೆ ಅಂತ ಬಂದವರು 2 ತಿಂಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಬೇಜಾರೇನಿಲ್ಲ, ಬಂದು ತುಂಬಾನೇ ಖುಷಿಯಾಗಿತ್ತು. ಯಾಕಪ್ಪ ಬಂದ್ವಿ ಅಂತ ರಿಗ್ರೆಟ್ ಮಾಡುವಂಥ ಟೈಮ್ ಯಾವತ್ತೂ ಬರಲಿಲ್ಲ. ಮಕ್ಕಳು ಅಷ್ಟೇ ತೊಂದರೆ ಕೊಡಲಿಲ್ಲ, ಆರಾಮಾಗಿದ್ರು. ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹೊರಗಿನ ದೇಶ, ವಾತಾವರಣ, ಜನ ಎಲ್ಲ ಹೇಗಿರುತ್ತೆ ಏನು ಅಂತ ನೋಡಿದ್ದು ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಆಪರ್ಚುನಿಟಿ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವರು ಪೋಲ್ಯಾಂಡಿಗೆ ಹೋಗ್ತಿದ್ದಾರಲ್ವಾ, ಅದು ಒಂದು ನೆಕ್ಸ್ಟ್ ಮತ್ತೆ ಬೇಜಾರಿನ ವಿಷಯ ಏನಪ್ಪ ಅಂತಂದರೆ ನಮ್ಮನ್ನು ಇಂಡಿಯಾಗೆ ಬಿಟ್ಬಿಟ್ಟು ಇವರು ವಾಪಸ್ ಬರ್ತಾರೆ. ಸೊ ಇವರೊಂದು ಕಡೆ ನಾವೊಂದು ಕಡೆ ಅಂತ ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿನ್ನ ಕರಿಯರಲ್ಲಿ ಇದೇ ಥರ ಮುಂದುವರಿತಾ ಇರಿ. ನಿಮಗೆ ಇನ್ನೂ ಹಲವಾರು ದೇಶಗಳನ್ನು ಸುತ್ತೋ ಅಂತ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಗೊತ್ತಿಲ್ಲ, ಇವ್ರು ಹೇಳಿದ್ರು ಪೋಲ್ಯಾಂಡ್ಗೆ ಹೋದ್ರೆ 6 ಮಂತ್ಸೇ ಆಗುತ್ತೋ ಅಥವಾ 1 ಇಯರೇ ಆಗುತ್ತೋ ಅಂತ ಹೇಳಿದ್ರು. ಸೊ ಇನ್ನೊಂದು ಪ್ರೇಯರ್ ಏನಪ್ಪ ದೇವರಲ್ಲಿ ಅಂತಂದ್ರೆ 6 ಮಂತ್ಸ್ ಒಳಗಡೆನೆ ಇವರಾದ್ರೂ ಪ್ರಾಜೆಕ್ಟ್ ಮುಗಿಸ್ಕೊಂಡು ವಾಪಸ್ ಬರಲಿ, ಇಲ್ಲಾಂದ್ರೆ ನಮ್ಮನ್ನಾದ್ರೂ ಅಲ್ಲಿಗೆ ಕರ್ಸ್ಕೊಳ್ಳೋದರ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಪ್ಯಾರಿಸಿಗೂ ಅಷ್ಟೇ ಈ ಮಂತ್ 30th ಬುಕ್ ಮಾಡಿದ್ದು. ಸೊ ಈ ಮಂತ್ ಹೋಗ್ತೀವಲ್ವಾ ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಕೂಡ ಬುಕ್ ಮಾಡಿರ್ಲಿಲ್ಲ. ಸೊ ಪ್ಯಾರಿಸಿಗೆ ಹೋಗ್ಬೇಕಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟಿಕೆಟ್ ನ ಬುಕ್ ಮಾಡ್ಕೊಂಡ್ವಿ ಅರ್ಜೆಂಟ್ ಅಲ್ಲಿ ಅಂತ ಹೇಳಿ. ಬೇರೆ ಒಂದಿನ ಸ್ಟ್ರೈಕ್ ಇತ್ತು. ಯಾಕೆ ನಮ್ಗೇನೆ ಈ ತರ ಆಗ್ತಾ ಇದೆ ಅನ್ನೋ ತರ ಕನ್ಸ್ಬಿಡ್ತು. ಹೋಗೋಣ, ಅದ್ರ ಮೇಲೆ ಏನಾಗುತ್ತೋ, 1 ದಿನಕ್ಕೆ ಸ್ಟ್ರೈಕ್ ಇದೆ ಅಲ್ವಾ, ನೆಕ್ಸ್ಟ್ ದಿನ ಕವರ್ ಆಗ್ಬೋದು. ಸೊ ಎಲ್ಲದನ್ನು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ, ನನಗೂ ಬೇಡ ನೆಕ್ಸ್ಟ್ ಪೋಲ್ಯಾಂಡಿಗೆ ಅಕಸ್ಮಾತ್ ನಾವು ಬಂದಾಗ ಹೋಗ್ತೀವಿ ಅಂತ ಹೇಳಿದೆ. ಆದ್ರೂ ಬಿಡ್ಲಿಲ್ಲ ಇವರು. ಇಲ್ಲ, ನಾನು ಕರ್ಕೊಂಬಂದಿದ್ದೀನಿ, ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ತೋರ್ಸೇ ಕಳ್ಸೋದು ಅಂತ ಹೇಳ್ಬಿಟ್ಟು ಫೈನಲಿ ನಮ್ಮನ್ನ ಪ್ಯಾರಿಸಿಗೂ ಕರ್ಕೊಂಡು ಹೋಗಿ ಬಂದು ಇವಾಗ ವಾಪಸ್ ಇಂಡಿಯಾಗೆ ಹೊರಟಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ. ಪ್ಯಾರಿಸ್ಗೆ ಹೋಗ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ರೀಲ್ಸ್ ಎಲ್ಲ ಮಾಡಿಕೊಂಡು ಪ್ಯಾರಿಸಿಗೆ ಹೋಗಬಾರದೆ ಅಂತ ರೀಲ್ಸ್ ಮಾಡ್ಕೊಂಡಿರ್ತಾ ಇದ್ದೆ. ಬಟ್ ಪ್ಯಾರಿಸಿಗೆ ಹೋಗ್ಬೇಕನ್ನೋದೊಂದು ಆಸೆ ಇತ್ತು. ಹೋಗಿದ್ದು ನಿಜವಾಗ್ಲೂ ಹೋದಾಗ ತುಂಬ ಚೆನ್ನಾಗಿತ್ತು. ಮಕ್ಳಿಬ್ರನ್ನ ಎತ್ಕೊಂಡು ಓಡಾಡಿದ್ ಒಂದು ಕಷ್ಟ ಆಯಿತು ಅನ್ನೋದು ಬಿಟ್ರೆ ಪ್ಯಾರಿಸ್ ಇಸ್ ಎ ಗುಡ್ ಪ್ಲೇಸ್ ಟು ವಿಸಿಟ್. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಲಗೇಜ್ ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇನ್ನೇನು ಏರ್ಪೋರ್ಟಿಗೆ ಹೋಗಬೇಕು. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಸ್ವೀಡನ್. ಬಾಯ್ ಮೇಡಮ್. ಏರ್ಪೋರ್ಟಿಗೆ ಹೋಗೋಣ. ಲಾಸ್ಟ್ ಟೈಮ್ ತುಂಬ ಸ್ಟೇಷನಲ್ಲಿ ಇದ್ದೀವಿ. ಇನ್ನು ಮತ್ತೆ ಈ ಸ್ಟೇಷನನ್ನು ನೋಡೋದಕ್ಕಾಗೋದಿಲ್ಲ. ಎಲ್ಲರೂ ವಿಂಟರ್ ಕಾಸ್ಟ್ಯೂಮಲ್ಲಿ ಇದ್ದೀವಿ. ಯಾಕೆ ಅಂದರೆ ನೈಟು ಟೆಂಪ್ರೇಚರು 7 ಡಿಗ್ರಿ ತೋರಿಸ್ತಾ ಇತ್ತು. ಏರ್ಪೋರ್ಟಿಗೆ ಬಂದ್ವಿ. ತುಂಬ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ನು. ಏರ್ಪೋರ್ಟ್ ಬಾಗ್ಲುವರೆಗೂ ಬಸ್ಗಳು ಬರ್ತವೆ, ಮತ್ತು ಈ ಎಲಿವೇಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಸ್ಟಮ್ಸ್ ಇವ್ರದ್ದು ಏನಿತ್ತು ಅದೆಲ್ಲದೂ ನನಗೆ ತುಂಬಾ ಖುಷಿ ಕೊಟ್ಟಂಥ ವಿಚಾರ. ಎಲ್ಲೂ ಯಾವುದಕ್ಕೂ ತೊಂದರೆ ಆಗಲಿಲ್ಲ. ಮಾರ್ನಿಂಗ್ 6 o'clockಗೆ ಇತ್ತು ಫ್ಲೈಟು. ಈಗ ನಾವು ಫ್ರಾಂಕ್ಫರ್ಟ್ ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನೂ ಟೈಮ್ ಇದ್ದಿದ್ದರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡ್ದಂಗೆ ಜಸ್ಟ್ 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕಾಗಲಿಲ್ಲ ವ್ಲಾಗನ್ನು ಮಾಡೋದಕ್ಕೆ. ಎಷ್ಟು ಸಲ ಡಿಸ್ಟರ್ಬೆನ್ಸ್ ಆಯಿತು ಅಂತ. ಈ ಮಕ್ಕಳನ್ನ ಕಟ್ಕೊಂಡು ನಾವು ಫಾರಿನ್ ಟ್ರಿಪ್ಪನ್ನು ಮುಗಿಸ್ಕೊಂಡಿದ್ದೀವಿ ಅಂದರೆ ಹೇಗೆಲ್ಲ ಇರ್ಬೋದು ನಮ್ಮ ಪರಿಸ್ಥಿತಿ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸೊ ಫೈನಲಿ ಸೇಯಿಂಗ್ ಗುಡ್ ಬೈ ಟು ಫ್ರಾಂಕ್ಫರ್ಟ್. ಮತ್ತೆ ಯಾವಾಗಾದರೂ ಅವಕಾಶ ಕೂಡ ಬಂದರೆ ಬರೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಹೊರಟಿರೋ ಫ್ಲೈಟು ಲ್ಯಾಂಡ್ ಆಗೋದು ಇನ್ನು ಬ್ಯಾಂಗ್ಳೂರಲ್ಲೇ. ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ ಅಂತ ನೆನೆಸ್ಕೊಂಡ್ರೇ ಖುಷಿ ಆಗ್ತಾ ಇತ್ತು. ಫ್ಲೈಟು ಟೇಕ್ ಆಫ್ ಆಗೋದು ಲೇಟ್ ಆಗೋಯ್ತು, ಟೆಕ್ನಿಕಲ್ ಇಶ್ಯೂ ಅಂತ ಅಂದ್ಬಿಟ್ಟು ಒಂದು 2-3 ಅವರ್ಸ್ ಫ್ಲೈಟಲ್ಲೇ ಇದ್ವಿ.
ಫೈನಲಿ ಟೇಕ್ ಆಫ್ ಆಯ್ತಲ್ಲ ಅಂತ ಖುಷಿ ಪಡಬೇಕೋ ಇಲ್ಲ ಸೇಫಾಗಿ ಲ್ಯಾಂಡ್ ಆಗ್ತೀವಾ ಅಂತ ಭಯ ಪಡಬೇಕೋ ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಒಂಥರ ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀವಿ ಅನ್ನೋ ರೀತಿ ಆಗಿತ್ತು ಪರಿಸ್ಥಿತಿ ನಮ್ಮದು. ನೈಟ್ ಜರ್ನಿ ಆಗಿದ್ರಿಂದ ಸಿಟಿ ಫುಲ್ ಲೈಟ್ಸ್ ಆನ್ ಆಗಿತ್ತು, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ವ್ಯೂ. ಒಂದು ಆಶ್ಚರ್ಯ ಏನಪ್ಪಾ ಅಂದರೆ ಕತ್ಲೆ ಆದರೆ ನಮಗೇನು ಕಾಣಿಸೋದಿಲ್ಲ, ಅಂಥದ್ರಲ್ಲಿ ದಾರಿನೇ ಇಲ್ದಿರೋ ಆಕಾಶದಲ್ಲಿ ಇವರು ಯಾವ ರೀತಿ ಫ್ಲೈಟನ್ನು ಓಡಿಸ್ತಾರೆ ಅನ್ನೋದೇ ಆಶ್ಚರ್ಯ ಆಗಿತ್ತು ನನಗೆ. ಫೈನಲಿ ಬ್ಯಾಂಗ್ಳೂರಲ್ಲಿ ಬಂದು ಲ್ಯಾಂಡ್ ಆದ್ವಿ. ಡಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದ. ಸೊ ಈಗ ಕಾರಲ್ಲಿದ್ದೀವಿ, ನಮ್ಮ ಬ್ಯಾಂಗ್ಳೂರಲ್ಲಿದ್ದೀವಿ, ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ, ಅದೇ ಖುಷಿ. ಜರ್ಮನಿಯಲ್ಲಿ 1 ಗಂಟೆಗೆ ಟೇಕ್ ಆಫ್ ಆಗಬೇಕಾಗಿದ್ದಂಥ ಫ್ಲೈಟು 3 ಗಂಟೆಗೆ ಟೇಕ್ ಆಫ್ ಆಯಿತು. ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ಲೇಟ್ ಆಯಿತು. ಡಿ ಬಂದಿದ್ದ, ಆಲ್ರೆಡಿ ವೆಯ್ಟ್ ಮಾಡ್ತಿದ್ದ. ಸೊ ಮನೆಗೆ ಡ್ರಾಪ್ ಮಾಡಿ ಈಗ ತಾನೇ ಜಸ್ಟು ಹೊರಟ. ಸೇಫ್ಲಿ ಲ್ಯಾಂಡೆಡ್ ಇನ್ ಮದರ್ಲ್ಯಾಂಡ್. ಸೇಫಾಗಿ ಬಂದ್ವಿ. ಭಯ ಆಗೋಗ್ತಾ ಇತ್ತು ಟೆಕ್ನಿಕಲ್ ಇಶ್ಯೂ ಅಂತ ಅಂದಾಗ, ಹೆಂಗೋ ಸೇಫಾಗಿ ಕರ್ಕೊಂಬಂದು ಲ್ಯಾಂಡ್ ಮಾಡಿದ್ರು. ಸೊ ಇನ್ನೆಲ್ಲೂ ಓಡಾಡೋದಿಲ್ವಲ್ಲ, ಹಾಗಾಗಿ ಬೆಂಗಳೂರಿಗೆ ಬಂದು ಇಳಿದಿದ ತಕ್ಷಣವೇ ಏನೋ ಒಂಥರ ಖುಷಿ, ನೆಮ್ಮದಿ. ಸೊ ಫೈನಲಿ ಬ್ಯಾಕ್ ಟು ಇಂಡಿಯಾ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.